ಸರ್ಕಾರದ ವಿರುದ್ಧ ಎಚ್ಡಿಕೆ ಮತ್ತೊಂದು ಬಾಂಬ್. ರೇವಣ್ಣನ ಫೋನ್ ಟ್ಯಾಪ್ ಮಾಡ್ತಿದ್ದಾರೆ ಎಂದು ಕಿಡಿ. ಅಂಥ ಮುಠಾಳ ಕೆಲಸ ಮಾಡಲ್ಲ, ಡಿಕೆಶಿ ಸ್ಪಷ್ಟನೆ. ಸಿಎಂ ಅವರೇ, ನನ್ನ ತಾಯಿಯ ಕೈಯಿಂದ ಅನ್ನ ತಿಂದಿದ್ದೀರಿ, ಪ್ರಾಮಾಣಿಕತೆ ಇದ್ರೆ ಸರಿಯಾಗಿ ತನಿಖೆ ನಡೆಸಿ. ಇತ್ತ ಪ್ರಜ್ವಲ್ಗೂ ಕುಮಾರಸ್ವಾಮಿ ವಾರ್ನಿಂಗ್. ಪೆನ್ಡ್ರೈವ್ ಕೇಸ್ನಲ್ಲಿ ದೇವೇಗೌಡರು ನೊಂದಿದ್ದಾರೆ. ರಾಜ್ಯಸಭೆ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ನಿರ್ಧರಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಎಚ್ಡಿಕೆ ಭಾವುಕ. ಹೊಳೆನರಸೀಪುರ ಕೇಸ್ನಲ್ಲಿ ರೇವಣ್ಣಗೆ ಜಾಮೀನು, 5 ಲಕ್ಷ ಬಾಂಡ್ ಶ್ಯೂರಿಟಿ ಷರತ್ತಿನೊಂದಿಗೆ ಬೇಲ್. 2 ಪ್ರಕರಣಗಳಲ್ಲಿ ಸದ್ಯ ರಿಲೀಫ್ ಆದ ರೇವಣ್ಣ. ಫಾರ್ಮ್ ಹೌಸ್ನಲ್ಲಿದೆ ನಟಿ ಹೇಮಾ ಡ್ರಾಮಾ. ಕಳ್ಳಾಟ ಬಯಲಾಗ್ತಿದ್ದಂತೆ ಖಾಕಿ ಮುಂದೆ ಕಣ್ಣೀರು. ನಟ ಹರ್ಷ ನಡೆ ಬಗ್ಗೆಯೂ ಅನುಮಾನ. ನನ್ನ ಫೋನನ್ನ ಟ್ಯಾಪ್ ಮಾಡ್ತಾ ಇದ್ದಾರೆ, ನನಗೆ ಗೊತ್ತಿದೆ ಅದು. ಕುಮಾರಸ್ವಾಮಿ ಅವರು ಹಿಂಗೆ ಹೇಳಿದ್ದಾರೆ. ನನ್ನ ಸುತ್ತಮುತ್ತಲು ಸುಮಾರು 40 ಜನರ ಫೋನ್ ಟ್ಯಾಪ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ಸರ್ಕಾರದ ವಿರುದ್ಧ ಎಚ್ಡಿಕೆ ಫೋನ್ ಕದ್ದಾಲಿಕೆಯ ಗಂಭೀರ ಆರೋಪ ಮಾಡಿದ್ದಾರೆ. ನನ್ನ ಫೋನ್ ಟ್ಯಾಪ್ ಮಾಡಲಾಗ್ತಾ ಇದೆ, ಕುಮಾರಸ್ವಾಮಿ ಅವರು ಹೇಳಿರೋದು. ನನ್ನ ಸುತ್ತಮುತ್ತಲಿನ 40 ಜನರ ಫೋನ್ ಟ್ಯಾಪ್ ಆಗ್ತಾ ಇದೆ. ನಾನು ಮಾತ್ರ ಅಲ್ಲ, ನನ್ನ ಸುತ್ತಮುತ್ತ ಇರೋರು ಫೋನ್ ಕೂಡ ಟ್ಯಾಪ್ ಮಾಡ್ತಾ ಇದ್ದಾರೆ. ರೇವಣ್ಣನ ಫೋನ್ ಟ್ಯಾಪ್ ಮಾಡ್ತಿದ್ದಾರೆ, ನನಗೆ ಗೊತ್ತಿದೆ ಅದು. ನನಗೆ ಫೋನ್ ಟ್ಯಾಪ್ ಆರೋಪ ವಿಚಾರವೇ ಗೊತ್ತಿಲ್ಲ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಂತಹ ಮುಟಾಳ ಕೆಲಸ ನಮ್ಮ ಸರ್ಕಾರ ಮಾಡೋದಿಲ್ಲ ಅಂತೇಳಿ ಡಿಕೆ ಶಿವಕುಮಾರ್ ಇದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆಶಿ ಹೇಳಿಕೆಗೆ ಮತ್ತೆ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳಿದ ಹಾಗಾಗಿದೆ. ಆಡಿಯೋ ವಿಚಾರಕ್ಕೆ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀನಿ ಅಂತೇಳಿ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ರಲ್ಲ, ಅದಕ್ಕೆ ಮತ್ತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ನಮ್ಮ ಫೋನಲ್ಲಿ ಟ್ರ್ಯಾಪ್ ಇದರಲ್ಲಿ ಇಟ್ಟವ್ರೆ, ಗೊತ್ತಿದೆ ನಿಮ್ಗೆ. ಸುಮಾರು 40 ಜನದ್ದು 45 ಜನದ್ದು ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಎಲ್ಲರ ಫೋನು ಟ್ಯಾಪಿಂಗ್ ಆಗ್ತದೆ. ನನಗೆಲ್ಲ ಗೊತ್ತಿದೆ. ಬಹುಶೇಷದವ್ರ ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇನು ಚರ್ಚೆ ಮಾಡ್ತೀನಿ ಏನೆಲ್ಲ ಒಟ್ಟು ಮಾಹಿತಿ ಇರ್ತದೆ. ರೇವಣ್ಣ ಫೋನ್ ಟ್ಯಾಪಲ್ಲೇ ಈ ಆಧುನಿಕ ಯುಗದಲ್ಲಿ ಹೊಸ ಫೋನ್ ತಗೊಂಡ್ರೆ ನೀವು 24 ಗಂಟೆ ಆ ಫೋನು ಟ್ಯಾಪ್ ಆಗ್ತದೆ. ಅದರಿಂದ ನಾನು ಓಪನ್ ಆಗಿ ಕರೆ ಕೊಡ್ತಾ ಇದ್ದೀನಿ. ಅಂತ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗುದಿಲ್ಲ. ಅಂತ ಮುಟ್ಟಾಳ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆನೂ ಇಲ್ಲ. ಏನು ಅವ್ರೇನು ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತಗೊಂಡು ಮಾಡ್ತಾರೆ. ಅವರು ನಮ್ಮ ರಾಜ್ಯದ ನಾಯಕರುಗಳು.